ಜೀವನವಿಡೀ ಕುಟುಂಬ ರಾಜಕಾರಣವನ್ನ ವಿರೋಧಿಸಿದ ನಿತೀಶ್ ಕುಮಾರ್ ಈಗ ಕೊನೆಗೂ ತಮ್ಮ ಪುತ್ರನನ್ನ ರಾಜಕೀಯಕ್ಕೆ ತರಲಿದ್ದಾರೆ. ನಿತೀಶ್ ಕುಮಾರ್ ಪುತ್ರ ನಿಶಾಂತ್ ಕುಮಾರ್ ರಾಜಕೀಯ ಪ್ರವೇಶಿಸಿದ್ರೆ ಇದರ ಪ್ರಭಾವ ಬಿಹಾರ ಚುನಾವಣೆ ಮೇಲೆ ಏನಿರಬಹುದು? ಆರ್ಜೆಡಿ ಮಾತ್ರವಲ್ಲ, ಬಿಜೆಪಿಯನ್ನೂ ಕಟ್ಟಾಕುವ ಪ್ರಯತ್ನವನ್ನ ನಿತೀಶ್ ಕುಮಾರ್ ಮಾಡಲಿದ್ದಾರೆ. ಮಿತ್ರ ಪಕ್ಷ ಬಿಜೆಪಿಯ ಕಣ್ಣಾಮುಚ್ಚಾಲೆ, ವಿಪಕ್ಷ ಆರ್ಜೆಡಿಯ ಆಕ್ರಮಣಕಾರಿ ಪ್ರಚಾರವನ್ನ ಮೆಟ್ಟಿ ನಿಂತು ಮತ್ತೆ ಪಕ್ಷವನ್ನ ಅಧಿಕಾರಕ್ಕೆ ತರೋಕೆ ನಿಶಾಂತ್ಗೆ ಸಾಧ್ಯವಾಗಬಹುದಾ? ಬಿಹಾರದ ಮುಖ್ಯಮಂತ್ರಿ ನಿತೀಶ್ ಕುಮಾರ್ ತನ್ನ ರಾಜಕೀಯ ಉತ್ತರಾಧಿಕಾರಿ ಕುರಿತು ಇದುವರೆಗೆ ಯಾವುದೇ ಸುಳಿವು ಕೊಟ್ಟಿರಲಿಲ್ಲ. ಆದರೆ ಈಗ ಅವರ ಪುತ್ರ ನಿಶಾಂತ್ ಕುಮಾರ್ ರಾಜಕೀಯ ಪ್ರವೇಶ ಮಾಡಲಿದ್ದಾರೆ ಎಂಬ ಮಾಹಿತಿ ರಾಜಕೀಯ ವಲಯದಲ್ಲಿ ದೊಡ್ಡ ಚರ್ಚೆಗೆ ಕಾರಣ ಆಗಿದೆ. ಈ ಬೆಳವಣಿಗೆ ಬಿಹಾರ ವಿಧಾನಸಭೆ ಚುನಾವಣೆಗೂ ಮುನ್ನ ರಾಷ್ಟ್ರೀಯ ಜನತಾದಳ ಅಂದ್ರೆ ಆರ್ಜೆಡಿ ಮತ್ತು ಬಿಜೆಪಿ ಮೇಲೆ ಏನ್ ಪರಿಣಾಮ ಬೀರತ್ತೆ ಅನ್ನೋ ಊಹಾಪೋಹ ಜಾಸ್ತಿ ಆಗ್ತಾ ಇದೆ. ಜೀವನ ಪೂರ್ತಿ ಕುಟುಂಬ ರಾಜಕಾರಣವನ್ನ ವಿರೋಧಿಸ್ತಾ ಬಂದಿದ್ದ ನಿತೀಶ್ ಕುಮಾರ್ ಈಗ ತಮ್ಮ ಮಗನನ್ನ ರಾಜಕೀಯ ಪ್ರವೇಶ ಮಾಡೋಕೆ ಒತ್ತಾಯಿಸುತ್ತಿದ್ದಾರೆ. ಆದರೆ ರಾಜಕೀಯ ಅನಿಶ್ಚಿತತೆ, ಪಕ್ಷದ ಭವಿಷ್ಯ ಮತ್ತು ಬಿಜೆಪಿ ಪ್ರಭಾವದಿಂದ ಹೊರಬರುವ ಸಲುವಾಗಿ ಈ ನಿರ್ಧಾರವನ್ನ ತೆಗೆದುಕೊಂಡಿದ್ದಾರೆ. ಬಿಹಾರದಲ್ಲಿ ಜಾತಿ ರಾಜಕಾರಣದಲ್ಲಿ ಪ್ರಮುಖ ಪಾತ್ರ ವಹಿಸಿದ್ದ ಕರ್ಪೂರಿ ಠಾಕೂರ್ ಅವರನ್ನ ನಿತೀಶ್ ಕುಮಾರ್ ತಮ್ಮ ಆದರ್ಶವಾಗಿ ನೋಡ್ತಾ ಇದ್ರು. ಆದರೆ ಇದೀಗ ತಮ್ಮ ಪುತ್ರನ ರಾಜಕೀಯ ಪ್ರವೇಶದ ಮೂಲಕ ತಮ್ಮ ರಾಜಕೀಯ ಸಿದ್ಧಾಂತವನ್ನ ಬದಲಾಯಿಸಬೇಕಾದ ಅನಿವಾರ್ಯತೆ ಎದುರಿಸುತ್ತಿದ್ದಾರೆ. ಪ್ರಶಾಂತ್ ಕಿಶೋರ್ರನ್ನ ಪಕ್ಷಕ್ಕೆ ತಂದು ಉತ್ತರಾಧಿಕಾರಿಯನ್ನಾಗಿ ಮಾಡುವ ಯೋಜನೆ ಸಂಪೂರ್ಣ ವಿಫಲವಾದ ಬಳಿಕ ಈಗ ನಿತೀಶ್ ಮಗನನ್ನೇ ಉತ್ತರಾಧಿಕಾರಿ ಮಾಡೋಕೆ ಹೊರಟಿದ್ದಾರೆ. ಆರ್ಜೆಡಿ ನಾಯಕ ತೇಜಸ್ವಿ ಯಾದವ್ ನಿತೀಶ್ ಕುಮಾರ್ ಮೇಲೆ ಅಚೇತ್ ಮುಖ್ಯಮಂತ್ರಿ ಅಂದ್ರೆ ಸುತ್ತಲೂ ನಡೆಯುವ ಸಂಗತಿಗಳನ್ನ ಅರಿಯದ ಮುಖ್ಯಮಂತ್ರಿ ಅನ್ನೋ ಟೀಕೆ ಮಾಡಿದ್ದಾರೆ. ತೇಜಸ್ವಿಯ ಈ ಅಭಿಯಾನ ಜನತಾದಳ ಯುನೈಟ್ ಪಕ್ಷದ ಕಾರ್ಯಕರ್ತರ ಮನೋಭಾವದ ಮೇಲೆ ಪರಿಣಾಮ ಬೀರ್ತಿದೆ. ನಿತೀಶ್ ಕುಮಾರ್ ತಮ್ಮ ಪ್ರಗತಿ ಯಾತ್ರೆ ಮುಗಿಸಿದ ಬಳಿಕ ವಿವಿಧ ಯೋಜನೆಗಳಿಗೆ 50,000 ಕೋಟಿ ರೂಪಾಯಿ ಘೋಷಣೆ ಮಾಡಿದ್ದಾರೆ. ಆದಾಗ್ಯೂ ಹಲವೆಡೆ ಅವರ ಪ್ರವಾಸ ತಣ್ಣಗಾಗಿತ್ತು ಅನ್ನೋ ವಿಶ್ಲೇಷಣೆ ಬಂದಿದೆ. ಈ ಹಿನ್ನೆಲೆಯಲ್ಲಿ ನಿಶಾಂತ್ ಕುಮಾರ್ ಅವರನ್ನ ಮುಂದಿನ ನಾಯಕನಾಗಿ ಘೋಷಣೆ ಮಾಡುವ ಮೂಲಕ ಪಕ್ಷದ ಕಾರ್ಯಕರ್ತರಿಗೆ ಹೊಸ ಶಕ್ತಿ ತುಂಬೋಕೆ ಜೆಡಿಯು ನಿರ್ಧಾರ ಮಾಡಿದೆ. ನಿಶಾಂತ್ ರಾಜಕೀಯ ಪ್ರವೇಶ ಬಿಜೆಪಿ ವಿರುದ್ಧ ತಂತ್ರನ 2020ರ ವಿಧಾನಸಭೆ ಚುನಾವಣೆಯಲ್ಲಿ ಜೆಡಿಯು 28 ಸ್ಥಾನಗಳನ್ನು ಕಳೆದುಕೊಂಡು ಕೇವಲ 43 ಸ್ಥಾನಗಳಿಗೆ ಕುಸಿದಿತ್ತು. ಮತ್ತೊಂದು ಕಡೆ ಬಿಜೆಪಿ 21 ಸ್ಥಾನ ಹೆಚ್ಚಿಸಿಕೊಂಡು 74 ಸ್ಥಾನ ಗೆದ್ದಿತ್ತು. ಇದರೊಂದಿಗೆ ಎನ್ಡಿಎ ಮೈತ್ರಿಯಲ್ಲಿ ಬಿಜೆಪಿ ಮುಖ್ಯ ಪಾಲುದಾರನಾಗಿ ಹೊರಹೊಮ್ಮಿತ್ತು. ಮಹಾರಾಷ್ಟ್ರ ಮಾದರಿಯಂತೆ ಬಿಹಾರದಲ್ಲೂ ಬಿಜೆಪಿ ತನ್ನ ಮೈತ್ರಿ ಪಕ್ಷಗಳನ್ನ ಬದಿಗೆ ಸರಿಸೋಕೆ ಯತ್ನಿಸ್ತಿದೆ ಅನ್ನೋ ಮಾತು ರಾಜಕೀಯ ವಲಯದಲ್ಲಿ ಕೇಳ್ಬರ್ತಾ ಇದೆ. ಈ ಹಿನ್ನೆಲೆಯಲ್ಲಿ ನಿಶಾಂತ್ ರಾಜಕೀಯ ಪ್ರವೇಶ ಜೆಡಿಯು ಪಕ್ಷದೊಳಗೆ ಒಗ್ಗಟ್ಟು ಕಾಪಾಡೋಕೆ ಸಹಾಯ ಮಾಡಬಹುದು. ನಿತೀಶ್ ಕುಮಾರ್ ಅವರ ರಾಜಕೀಯ ಪರಂಪರೆಯನ್ನ ಮುಂದುವರಿಸುವ ಮೂಲಕ ತಮ್ಮ ಪಕ್ಷವನ್ನ ಮತ್ತೆ ಪ್ರಭಾವಶಾಲಿ ಸ್ಥಿತಿಗೆ ತರುವ ಉದ್ದೇಶವನ್ನ ನಿಶಾಂತ್ ಹೊಂದಿದ್ದಾರೆ. ನಿತೀಶ್ ಕುಮಾರ್ ಅವರ ಆಡಳಿತ ವೈಖರಿಯ ಪ್ರಮುಖ ಭಾಗ ಅಂದ್ರೆ ಅವರ ನಂಬಿಕಸ್ಥ ಹಾಗೂ ಅವರದ್ದೇ ಜಾತಿಯ ಐಎಎಸ್ ಅಧಿಕಾರಿಗಳ ಬಳಗ. ಈ ಅಧಿಕಾರಿಗಳು ನಿಶಾಂತ್ ಅವರಿಗೆ ರಾಜಕೀಯ ತರಬೇತಿ ನೀಡುತ್ತಿದ್ದಾರೆ ಅನ್ನೋ ಮಾಹಿತಿ ಲಭ್ಯವಾಗಿದೆ. ನಿತೀಶ್ ಅವರ ಆಪ್ತ ಅಧಿಕಾರಿಯಾಗಿದ್ದ ಆರ್ಸಿಪಿ ಸಿಂಗ್ ಬಳಿಕ ರಾಜ್ಯಸಭಾ ಸದಸ್ಯರಾದ್ರು, ರಾಷ್ಟ್ರಮಟ್ಟದಲ್ಲೂ ಪ್ರಭಾವಿಯಾದ್ರು. ಆಮೇಲೆ ಅವರು ನಿತೀಶ್ ಕೈ ಬಿಟ್ರು. ನಿಶಾಂತ್ ಈಗ ಅಂಥದ್ದೇ ಪಳಗಿದ ಐಎಎಸ್ ಅಧಿಕಾರಿಗಳಿಂದ ತರಬೇತಿ ಪಡೆಯಲಿದ್ದಾರೆ ಅಂತ ಹೇಳಲಾಗ್ತಾ ಇದೆ. ಬಿಹಾರದಲ್ಲಿ ಮುಂಬರುವ ವಿಧಾನಸಭೆ ಚುನಾವಣೆಯನ್ನ ರಾಜಕೀಯ ಉತ್ತರಾಧಿಕಾರಿಗಳ ಸಮರ ಅಂತ ಕರೆಯಬಹುದು. ತೇಜಸ್ವಿ ಯಾದವ್, ಲಾಲು ಪ್ರಸಾದ್ ಯಾದವ್ ಅವರ ಪುತ್ರ, ಚಿರಾಗ್ ಪಾಸ್ವಾನ್, ರಾಮ್ ವಿಲಾಸ್ ಪಾಸ್ವಾನ್ ಅವರ ಪುತ್ರ ಮತ್ತೀಗ ನಿಶಾಂತ್ ಕುಮಾರ್ ಈ ಪ್ರತಿಷ್ಠೆಯ ಸಮರದಲ್ಲಿ ಮುಖ್ಯ ಹೋರಾಟಗಾರರು. ಇವರಿಗೆ ಸೆಡ್ ಹೊಡೆಯೋಕೆ ಚುನಾವಣಾ ಪ್ಲಾನಿಂಗ್ನ ಚಾಂಪಿಯನ್ ಹಾಗೇನೆ ಹೊಸ ಪಕ್ಷ ಕಟ್ಟಿರುವ ಪ್ರಶಾಂತ್ ಕಿಶೋರ್ ಇದ್ದಾರೆ. ತೇಜಸ್ವಿ ವಿರುದ್ಧದ ಪ್ರಚಾರಕ್ಕಾಗಿ ಜೆಡಿಯು ಪಕ್ಷ ಎಂಜಿನಿಯರ್ ವಿರುದ್ಧ 9ನೇ ತರಗತಿ ಪಾಸ್ ಎಂಬ ಘೋಷಣೆಯನ್ನ ಮುಂದಿಟ್ಟಿದೆ. ತೇಜಸ್ವಿ ಯಾದವ್ ತಮ್ಮ ವಿದ್ಯಾಭ್ಯಾಸವನ್ನ ಮುಗಿಸಿಲ್ಲ ಅನ್ನೋ ಟೀಕೆಯನ್ನ ಜೆಡಿಯು ಉಪಯೋಗಿಸಲಿದೆ. ಬಿಜೆಪಿಯ ಒಪ್ಪಿಗೆ ಇಲ್ಲದೆ ನಿಶಾಂತ್ ರಾಜಕೀಯ ಭವಿಷ್ಯ ಹೇಗಿರಬಹುದು? ಬಿಜೆಪಿ ತನ್ನ ಮೈತ್ರಿ ಪಕ್ಷಗಳಲ್ಲಿ ಕುಟುಂಬ ರಾಜಕಾರಣವನ್ನ ಉತ್ತೇಜಿಸೋಕೆ ಒಪ್ಪತ್ತಾ ಅನ್ನೋ ಪ್ರಶ್ನೆ ಉಳಿದಿದೆ. ಮಹಾರಾಷ್ಟ್ರದಲ್ಲಿ ಶಿವಸೇನೆಯಲ್ಲಿ ಆದಿತ್ಯ ಠಾಕ್ರೆ ಪ್ರವರ್ಧಮಾನಕ್ಕೆ ಬರ್ತಾ ಇದ್ದಂತೆ ಉದ್ಧವ್ ಠಾಕ್ರೆ ಅವರನ್ನ ಬಿಜೆಪಿ ವರಿಷ್ಠರು ಕ್ರಮೇಣ ಬದಿಗೆ ಸರಿಸಿದ ಉದಾಹರಣೆ ಇದೆ. ಆದರೆ ಬಿಹಾರದಲ್ಲಿ ಬಿಜೆಪಿಯ ಸಾಮಾಜಿಕ ನೆಲೆ ಸಾಕಷ್ಟು ಬಲವಾಗಿಲ್ಲ. ಇದರಿಂದ ಜೆಡಿಯು ಮೇಲೆ ನೇರ ಒತ್ತಡವನ್ನ ಹೇರುವಂತಿಲ್ಲ. ಆದರೆ ನಿಶಾಂತ್ ಕುಮಾರ್ಗೆ ನಿತೀಶ್ ಕುಮಾರ್ಗೆ ಕೊಟ್ಟ ಗೌರವ ಹಾಗೂ ಸ್ಥಾನಮಾನ ಕೊಡೋಕೆ ಬಿಜೆಪಿ ಒಳಗೆ ತೀವ್ರ ಪ್ರತಿರೋಧ ಇರಲಿದೆ ಅನ್ನೋದು ಖಚಿತ. ನಿತೀಶ್ ಕುಮಾರ್ ಅವಶ್ಯಕ ಅನ್ನೋ ಘೋಷಣೆ 2005ರಿಂದ ಬಿಹಾರದ ರಾಜಕೀಯದಲ್ಲಿ ಎದ್ದಿರುವ ಧ್ವನಿಯಾಗಿದೆ. 2025ರ ಚುನಾವಣೆಯಲ್ಲೂ ಈ ಘೋಷಣೆ ಚಲಾವಣೆಗೆ ಬರಬಹುದು ಅಂತ ರಾಜಕೀಯ ವಿಶ್ಲೇಷಕರು ಊಹೆ ಮಾಡ್ತಿದ್ದಾರೆ. ನಿಶಾಂತ್ ಕುಮಾರ್ ಅವರ ರಾಜಕೀಯ ಪ್ರವೇಶ ಜೆಡಿಯುಗೆ ಹೊಸ ಚೈತನ್ಯ ತುಂಬುವ ಸಾಧ್ಯತೆ ಇದೆ. ಆದರೆ ಈ ಬೆಳವಣಿಗೆಯನ್ನ ಬಿಜೆಪಿ ಹೇಗೆ ನೋಡುತ್ತೆ ಅನ್ನೋದು ಕುತೂಹಲ ಮೂಡಿಸಿದೆ. ಬಿಹಾರ ಚುನಾವಣೆಗೂ ಮುನ್ನ ಈ ಹೊಸ ರಾಜಕೀಯ ಸಮೀಕರಣ ಚುನಾವಣಾ ಪ್ರಚಾರ ಮತ್ತು ಮೈತ್ರಿ ರಾಜಕಾರಣವನ್ನ ಮತ್ತಷ್ಟು ಸಂಕೀರ್ಣಗೊಳಿಸಲಿದೆ.
ನಮ್ಮ ಕಾರ್ಯಕ್ರಮಗಳನ್ನ ನೀವು ನೋಡ್ತಾ ಇದ್ರೆ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ, ಪಕ್ಕದ ಬೆಲ್ ಐಕಾನ್ ಒತ್ತಿ ನಮ್ಮನ್ನ ಬೆಂಬಲಿಸಿ. ಹಾಗೆ ನಮ್ಮ ಕಾರ್ಯಕ್ರಮಗಳನ್ನ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಅದನ್ನ ಬೇರೆಯವರಿಗೂ ವಾಟ್ಸ್ಆಪ್ ಮೂಲಕ ಶೇರ್ ಮಾಡಿ. ನೀವು ಹೀಗೆ ಮಾಡಿದಾಗ ನಮ್ಮ ಚಾನೆಲ್ ಇನ್ನಷ್ಟು ಮತ್ತಷ್ಟು ಜನರಿಗೆ ತಲುಪಲು ನೀವು ನಮ್ಮೊಂದಿಗೆ ಸಹಕರಿಸಿದ ಹಾಗಾಗುತ್ತೆ. ಇದು ನೀವು ಯಾವುದೇ ಖರ್ಚಿಲ್ಲದೆ ಕೆಲವೇ ಸೆಕೆಂಡುಗಳಲ್ಲಿ ನೀಡಬಹುದಾದ ಸಹಕಾರ. ಧನ್ಯವಾದಗಳು.